ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತ ಜಗತ್ತಿಗೆ ಕೊಟ್ಟಿರುವಂಥ ದೊಡ್ಡ ಕೊಡುಗಳಲ್ಲಿ ಆಧ್ಯಾತ್ಮ ಕೂಡ ಒಂದು, ಯೋಗ, ಇದೆಲ್ಲ ಕೂಡ ಪ್ರಪಂಚಕ್ಕೆ ಕೊಟ್ಟಿರುವಂತಹ ಅಮೂಲ್ಯವಾದಂತಹ ನಿಧಿ ಅಂತಲೇ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಯೋಗ ಅಂತ ಬಂದಾಗ ಪ್ರಾಣಾಯಾಮ ಬಂದೇ ಬರುತ್ತೆ. ಪ್ರಾಣಾಯಾಮವನ್ನು ಎಲ್ಲರೂ ಕೂಡ ಹೇಳ್ತಾರೆ, ತಜ್ಞರು ಹೇಳ್ತಾರೆ, ಯೋಗ ಪಟುಗಳು ಹೇಳ್ತಾರೆ. ಅದರಷ್ಟು ಉಪಯುಕ್ತವಾದಂಥ ಯೋಗ ಇನ್ನೊಂದಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಯೋಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಈ ಪ್ರಾಣಾಯಾಮದ ಬಗ್ಗೆ, ಅದರ ಹಿಂದಿರುವಂತಹ ವಿಜ್ಞಾನದ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮಾಲಿನಿ ಮೇಡಮ್. ನಮಸ್ತೆ ಸರ್. ಅಂದಹಾಗೆ ಪ್ರಾಣಾಯಾಮದ ಬಗ್ಗೆ ಎಷ್ಟು ಮಾತನಾಡಿದ್ರೂ ಕಡಿಮೆ ಅಂತಲೇ ಹೇಳ್ಬೋದು. ಅಷ್ಟೊಂದು ದೊಡ್ಡ ಕೊಡುಗೆ ಅದು ಭಾರತ ಜಗತ್ತಿಗೆ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಪ್ರಾಣಾಯಾಮದ ಹಿಂದೆ ಇರತಕ್ಕಂತಹ ವಿಜ್ಞಾನದ ಬಗ್ಗೆ, ವೈಜ್ಞಾನಿಕತೆ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ ಅಂತ. ಸರ್, ಈಗ ನೀವು ಯಾವುದೇ ವೈದ್ಯರ ಹತ್ರ ಹೋಗಿ ಈ ಅಲರ್ಜಿ ಇದೆ, ಆಮೇಲೆ ಶ್ವಾಸಕೋಶದ ಏನಾದರೂ ತೊಂದರೆಗಳಿದೆ ಅಂತಂದಾಗ ಅವರು ಸಹ ಪ್ರಾಣಾಯಾಮ ಸ್ವಲ್ಪ ಅಭ್ಯಾಸ ಮಾಡಿ ಅಂತ ಅಂತಾರೆ. ಮಾಡಿದಾಗ ಖಂಡಿತವಾಗ್ಲೂ ಅದರಿಂದ ಉಪಯೋಗ ಆಗುತ್ತೆ. ಆದರೆ ನಮ್ಮ ಜನಕ್ಕೆ ಏನು ಅಂತಂದರೆ, ಒಂದು ಮೂಗಿಂದ ಉಸಿರು ತಗೊಂಡು ಇನ್ನೊಂದ್ರೆ ಬಿಟ್ಬಿಟ್ರೆ ಆಗ್ಬಿಡುತ್ತಾ, ಅಷ್ಟು ಸುಲಭ ಸುಲಭ ಆಗಿದ್ದಿದ್ರೆ ಇಷ್ಟೊಂದು ಡಾಕ್ಟ್ರುಗಳು ಏನಕ್ಕೆ ಬೇಕಿತ್ತು ಅಂದರೆ ಅದೊಂದು ಕ್ರಮ ಇದೆ. ನೀವು ಯಾವ್ಯಾವ ಥರನೂ ಉಸಿರು ತಗೊಂಡು ಬಿಟ್ಟರೆ ಏನೂ ಆಗೋದಿಲ್ಲ. ಒಬ್ಬ ಗುರುಗಳ ಅಂದರೆ ಅಥವಾ ತಜ್ಞರಿಂದ ಸರಿಯಾದ ಕ್ರಮದಲ್ಲಿ ಆ ಬೇರೆ ಬೇರೆ ಥರದ ಪ್ರಾಣಾಯಾಮಗಳಿದೆಯಲ್ಲ, ಹಲವಾರು ವಿಧಾನಗಳಿದೆಯಲ್ಲ, ಅದನ್ನು ಸರಿಯಾಗಿ ಕಲಿತ್ಕೊಂಡು ಅಭ್ಯಾಸ ಮಾಡಿದ್ರೆ ಖಂಡಿತವಾಗಲೂ ಅದರಿಂದ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಯೋಜನಗಳನ್ನು ಪಡಿಬಹುದು. ಸಾಮಾನ್ಯವಾಗಿ ಪ್ರಾಣಾಯಾಮದ ಬಗ್ಗೆ ಆಧ್ಯಾತ್ಮ ಚಿಂತಕರು ಅಥವಾ ಯೋಗ ಗುರುಗಳು ಹೇಳ್ತಾರೆ, ಇದರಿಂದ ಅನುಕೂಲ ಆಗುತ್ತೆ, ನಿಮ್ಮ ಶ್ವಾಸಕೋಶ ಚೆನ್ನಾಗಾಗುತ್ತೆ, ನಿಮಗೆ ಒಳ್ಳೆಯ ಶಕ್ತಿ ಬರುತ್ತೆ. ಯಾವ ರೀತಿ ಅಂತ ಯಾರೂ ಹೇಳಲ್ಲ. ಏಕೆಂತಂದರೆ ಅದರಲ್ಲಿ ಒಳಗಡೆ ಏನು ನಡೆಯುತ್ತೆ ಅಂತ ಗೊತ್ತಾಗೋದಿಲ್ಲ. ಒಳಗಡೆ ನಡೆಯೋದನ್ನು ಹೇಳಬೇಕಾದ್ರೆ ಒಬ್ಬರು ಸಂಶೋಧಕರು, ವಿಜ್ಞಾನಿಗಳು ಹೇಳಬೇಕು ಅದನ್ನು ಜನಸಾಮಾನ್ಯರ ಭಾಷೆಯಲ್ಲಿ. ಮೊದಲನೇದಾಗಿ ಪ್ರಾಣಾಯಾಮ ಹೇಗೆ ಮಾಡ್ತಾರೆ ಅಂತಂದರೆ, ದೀರ್ಘವಾದ ಉಸಿರಾಟ, ಅದು ಇನಲೇಷನ್ ಎಕ್ಸಲೇಷನ್ ಇರುತ್ತೆಯಲ್ಲ, 4, 6, 8 ಅನ್ನೋ ಕೌಂಟ್ ಇದೆಯಲ್ಲ, ಬಹಳಷ್ಟು ಸಂದರ್ಭದಲ್ಲಿ ಅದನ್ನ ಬಳಸ್ತಾರೆ. ತುಂಬ ನಿಮಗೆ ಕೋಪ ಬಂತು ಅಂಥ ಸಂದರ್ಭದಲ್ಲಿ 4, 6, 8 4 ಟೈಮ್ಸ್ ಇನಲೇಷನ್, 6 ಹೋಲ್ಡ್, 8 ಎಕ್ಸಲೇಷನ್, ದೀರ್ಘವಾಗಿ ಉಸಿರನ್ನು ಬಿಡೋ ಅಂಥದ್ದು. ಹೋಲ್ಡ್ ಮಾಡೋದು ಇದೆ, ಉಸಿರನ್ನು ನಿಧಾನಗತಿಯಲ್ಲಿ ತೆಗೆದುಕೊಳ್ಳೋದು. ಪ್ರಾಣಾಯಾಮ ಮಾಡಬೇಕಾದ್ರೆ ಸೌಂಡ್ ಬಾರಿಸಬಾರ್ದು. ತುಂಬ ಜನ ಪ್ರಾಣಾಯಾಮ ಮಾಡಬೇಕಾದ್ರೆ ಪಕ್ಕದವರಿಗೆ ಕೇಳ್ತಾ ಇರುತ್ತೆ, ಅದರಲ್ಲ, ಅದು ಗೊತ್ತೇ ಆಗಲ್ಲ. ಅದು ಉಸಿರು ತಗೊಳ್ಳೋದು, ಬಿಡೋದು, ಹಿಡಿಯೋದು ಗೊತ್ತೇ ಆಗಲ್ಲ. ಆ ಥರ ಇರುತ್ತದು. ಅದು ಗ್ರ್ಯಾಜುವಲ್ ಆಗಿ ಬರೋಂಥದ್ದು, ಒಂದೇ ದಿನಕ್ಕಾಗಲ್ಲ. ಅದಕ್ಕೆ ಸರಿಯಾಗಿ ಗೊತ್ತಿರುವಂಥವರ ಬಳಿ ಅದನ್ನು ಮೊದಲು ಅಭ್ಯಾಸ ಮಾಡಬೇಕು. ಉಸಿರನ್ನು ದೀರ್ಘವಾಗಿ ತಗೊಳ್ಳೋದು, ಉಸಿರನ್ನು ಹಿಡಿದು ಇಟ್ಕೊಳ್ಳೋದು, ಉಸಿರನ್ನು ನಿಧಾನಗತಿಯಲ್ಲಿ ಬಿಡೋದು. ಅದು ಬಲಮೂಗಿನ ಹೊಳ್ಳೆಯಿಂದ ನಾನು ತಗೋಬೋದು. ಅದು ಇದೆ, ಆಲ್ಟರ್ನೇಟ್ ಇದೆ, ಅನುಲೋಮ ವಿಲೋಮ ಅಂತೆಲ್ಲ ಇದೆ. ಬರಲ್ಗಡೆದು ಸೂರ್ಯನಾಡಿ, ಚಂದ್ರನಾಡಿ ಅಂತಂತಾರೆ, ಈಡ ಪಿಂಗಳ ಅಂತಾರೆ, ಬೇಕಾದಷ್ಟು ಆ ಥರ ಹೇಳ್ತಾರೆ. ಅದರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಸೈಂಟಿಫಿಕ್ಕಾಗಿ ನಾನು ಹೇಳೋಂಥದ್ದು, ದೀರ್ಘವಾದ ಉಸಿರಾಟ ಮಾಡಿದಾಗ ಏನಾಗುತ್ತೆ ಅಂದರೆ, ನಮ್ಮ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪ್ಯಾಸಿಟಿ, ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆ ಆಗೋದಿದೆಯಲ್ಲ, ಅದು ಹೆಚ್ಚಾಗಿ ಆಗುತ್ತೆ ದೀರ್ಘವಾದ ಉಸಿರಾಟ. ಮಾಮೂಲು ಉಸಿರಾಟಕ್ಕಿಂತ ದೀರ್ಘವಾದ ಉಸಿರಾಟದಲ್ಲಿ ನಮ್ಮ ಮೆದುಳಿಗೆ ಹೆಚ್ಚಿನ ಆಕ್ಸಿಜನ್ ಸಪ್ಲೈ ಆಗುತ್ತೆ. ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೂ ಹೆಚ್ಚು, ಈಗ ಮಾಮೂಲಿಗಿನ್ನ, ಈಗ ನಾವು ಏನೋ ಒಂದು ಹಾಗೆ ಇದ್ದೀವಿ, ಏನು ಪ್ರಾಣಾಯಾಮ ಮಾಡಿಲ್ಲ ಅಂದಾಗ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಸಪ್ಲೈ ಆದಾಗ ಆ ಎಲ್ಲ ಜೀವಕೋಶಗಳು, ಮೆದುಳಿನ ನರಕೋಶ, ಹೃದಯದ ಕಾರ್ಡಿಯೋಮಯೋಸೈಟ್, ಆಮೇಲೆ ನಮ್ಮ ಲಿವರಿನ ಹೆಪಾಟೋಸೈಟ್, ಇವೆಲ್ಲ ಇದೆಯಲ್ಲ ಜೀವಕೋಶಗಳು, ಅವೆಲ್ಲ ತುಂಬ ಚೆನ್ನಾಗಿ ಕೆಲಸನ ಮಾಡುತ್ತೆ. ಏಕೆಂದರೆ ಅದಕ್ಕೆ ಸಫಿಷಿಯೆಂಟ್ ಆಕ್ಸಿಜನ್ ದೊರಕುತ್ತೆ. ಮತ್ತು ಕುಂಭಕ ಅಂತ ಮಾಡ್ತಾರೆ, ಅಂದರೆ ಹಿಡಿದಿಟ್ಕೊಳ್ತಾರಲ್ವ, ಉಸಿರನ್ನ ತಗೊಂಡು 6 ಸೆಕೆಂಡ್ಸು ಹಿಡಿದಿಟ್ಕೊಳ್ಳೋ ಅಂಥದ್ದು. ಆಗ ಮಾಡಿದಾಗ ಏನಾಗುತ್ತೆ ಅಂದರೆ, ನಮ್ಮ pH ಲೆವೆಲ್ ಏನಿದೆ ಅದು ಸರಿಯಾಗುತ್ತೆ. ಆವಾಗ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡು ಅಲ್ಲೇ ಇರುತ್ತೆ. ಅವಾಗೇನಾಗುತ್ತೆ ಅಂದರೆ, pH ಲೆವೆಲ್ ಏನಿದೆ ಅದು ವೇರಿಯೇಷನ್ ಆದರೆ ಅದು ಸರಿಯಾಗ್ತಾ ಬರುತ್ತೆ. ಇದು ಭಾಳ ಪ್ರಮುಖವಾಗಿ. ದೀರ್ಘವಾಗಿ ಉಸಿರನ್ನು ಬಿಟ್ಟಾಗ ಒಂದ್ಸಗೇನು ನಮ್ಮ ಏನು ಕೆಲವೊಂದು ಜೀನ್ಸ್ಗಳು ಅಥವಾ ರಾಸಾಯನಿಕ ಕ್ರಿಯೆಗಳು ಏನು ದೇಹದಲ್ಲಿರುತ್ತೆ ಅದು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಹಾಗಾಗಿ ಪ್ರಾಣಾಯಾಮ ಡೀಪ್ ಬ್ರೀದಿಂಗ್ ಅಂತ ಇದೆಯಲ್ಲ, ಬಹಳ ಮುಖ್ಯ. ಸಾಮಾನ್ಯವಾಗಿ ಒತ್ತಡ ನಿವಾರಣೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಡೀಪ್ ಬ್ರೀದಿಂಗ್.
ಹೇಳ್ತಾರೆ ಒತ್ತಡ ಆಯಿತಾ ಡೀಪ್ ಇನಲೇಷನ್ ಎಕ್ಸಲೇಷನ್ ಮಾಡು, ದೀರ್ಘವಾಗಿ ಉಸಿರು ತಗೊಂಡು ಬಿಡು ಅಂತಾರೆ, ಒತ್ತಡ ಕಮ್ಮಿ ಆಗುತ್ತೆ ಅಂತ ಆಗುತ್ತದು. ಅಥವಾ ಕೋಪ ಬಂದಿದೆ, ಆ್ಯಂಗ್ಸೈಟಿ ಇದೆ, ಆತಂಕ ಇದೆ, ಏನೋ ಒಂದು ಎಮೋಷ್ನಲಿ ಐ ಆಮ್ ವೀಕ್ ಅಂದಾಗ ದೀರ್ಘವಾದ ಉಸಿರಾಟವನ್ನು ಮಾಡಿದಾಗ ನಿನಗೆ ಬಹಳ ರಿಲೀಫ್ ಸಿಕ್ಕುತ್ತೆ ಅಂತಾರೆ. ಕಾರಣ ನಮ್ಮ ಮೆದುಳಿನ ಮುಂಭಾಗದ ಮೆದುಳು ಎಲ್ಲ ಕಡೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಆಗೋದ್ರಿಂದ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತದು. ಬಹಳ ಪ್ರಮುಖವಾಗಿ ನಾವು ಪ್ರಾಣಾಯಾಮ ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡುವ ಏಕೈಕ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೆಕ್ನಿಕ್ಕು ಡೀಪ್ ಬ್ರೀಥಿಂಗ್. ಯಾವ ವ್ಯಕ್ತಿ ಡೀಪ್ ಬ್ರೀದಿಂಗ್ ಮಾಡ್ತಾನೆ ಅಂತಹ ವ್ಯಕ್ತಿಗೆ ಸಾಮಾನ್ಯವಾಗಿ ಯಾವ ಕಾಯಿಲೆಗಳು ಬರೋದಿಲ್ಲ. ಮತ್ತು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದರೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದರೆ ನಮ್ಮ ಹೆಚ್ಚಾದ ಹೃದಯ ಬಡಿತ, ರಕ್ತದಲ್ಲಿ ಹೆಚ್ಚಾದ ಸಕ್ಕರೆ ಅಂಶ, ಇದನ್ನೆಲ್ಲದನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಬೇಕಾಗಿರೋದು ಅದೇ ನಮಗೆ. ಯಾವುದೋ ಒಂದು ಸಂದರ್ಭದಲ್ಲಿ ಇದು ಬೇಕು, ಹೆದರಿಕೆ ಆದಾಗ, ಭಯ ಆದಾಗ ಬೇಕು, ನಂತರ ಅದು ಕಮ್ಮಿ ಆಗಬೇಕಲ್ವಾ. ಅದು ಕಮ್ಮಿ ಆಗಬೇಕು ಅಂತಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಬೇಕು. ಅದು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಬೇಕು. ಡೀಪ್ ಬ್ರೀದಿಂಗಲ್ಲಿ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಸಾಮಾನ್ಯವಾಗಿ ನೋಡಿ, ಎಲ್ಲರೂ ಹೇಳ್ಕೊಡೋದು, ಯೋಗ ಟೀಚರ್ ಆಗ್ಬೋದು, ಆಧ್ಯಾತ್ಮ ಗುರುಗಳು, ಉಸಿರಿನ ಮೇಲೆ ಗಮನ ಇರಲಿ, ಧ್ಯಾನದಲ್ಲಿ ಹೇಳ್ತಾರೆ ಉಸಿರಿನ ಮೇಲೆ ಗಮನ ಕೊಡಿ ಅಂತ ಏನಕ್ಕೆ ಹೇಳೋದು ಅಂದರೆ ಗಮನಿಸಿ ಅದನ್ನು. ಅಲ್ಲಿವರೆಗೂ ನಾವು ಉಸಿರನ್ನು ಗಮನಿಸಿರಲ್ಲ, ಉಸಿರಾಡ್ತಾ ಇರ್ತೀವಿ. ಸರಿಯಾದ ಒಂದು ಉಸಿರಾಟ ಮಾಡೋ ಅಂಥದ್ದು ಮಕ್ಕಳುಗಳು. ಉಸಿರನ್ನು ತಗೊಂಡಾಗ ಹೊಟ್ಟೆ ಉಬ್ಬುತ್ತೆ, ಅವ್ರಿಗೆ ವಪೆ ಅಂತೀವಲ್ಲ ಅದು ಡಯಾಫ್ರಮು ಉಬ್ಬುತ್ತೆ. ಉಸಿರು ಬಿಟ್ಟಾಗ ಒಳ ಕಡೆ ಹೋಗುತ್ತೆ, ಅದು ಸರಿಯಾದ ಉಸಿರಾಟ. ಅದು ಸಣ್ಣದರಲ್ಲಿ ಪುಟ್ಟ ಮಕ್ಕಳಿದ್ದಾಗ ನಾವು ಸರಿಯಾದ ಕ್ರಮದಲ್ಲಿ ಉಸಿರಾಡ್ತಿರ್ತೀವಿ. ಬರ್ತಾ ಬರ್ತಾ ಏನಾಗುತ್ತೆ, ಬೆಳವಣಿಗೆ ಹಂತದಲ್ಲಿ ಶ್ಯಾಲೋ ಬ್ರೀದಿಂಗ್ ಶುರು ಆಗುತ್ತೆ. ಡೀಪ್ ಬ್ರೀದಿಂಗ್ ಆಗಲ್ಲ, ಅದು ಶ್ಯಾಲೋ. ಈಗ ನಾವೆಲ್ಲ ಉಸಿರಾಡ್ತಿರೋದು ಶ್ಯಾಲೋ ಬ್ರೀದಿಂಗ್. ನಮ್ಮ ಅರ್ಧದಷ್ಟು ಶ್ವಾಸಕೋಶದಿಂದ ಉಸಿರಾಡ್ತಾ ಇರ್ತೀವಿ ನಾವು. ಕರೆಕ್ಟಾಗಿ ಉಸಿರಾಡೋದು ಮಕ್ಕಳುಗಳು. ಸೊ ನಮಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದು ನಾವು ಯಾವಾಗಲೂ ಹೊಟ್ಟೆನ ಉಬ್ಬರಿಸ್ಕೊಂಡು ಒಳಗೆ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಲ್ವಾ, ನಮ್ಮ ಎಲ್ಲ ಕೆಲಸ ಕಾರ್ಯದ ಮಧ್ಯೆ. ಆದರೆ ಪ್ರಾಣಾಯಾಮ ಬೆಳಗಿನ ಹೊತ್ತು ಒಂದು 10 ನಿಮಿಷ 15 ನಿಮಿಷ ಮಾಡಿದಾಗ ಈ ಪ್ರಕ್ರಿಯೆನ ನಾವು ನಡೆಸೋದ್ರಿಂದ ಆ ಸಂದರ್ಭದಲ್ಲಿ ದೇಹಕ್ಕೆ ಎಷ್ಟು ಬೇಕೋ ಆಮ್ಲಜನಕ ಪೂರೈಕೆ ಆಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಬಹಳಷ್ಟು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ನಂತರ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ, ಅದು ಪ್ರಜ್ಞಾಮೆದುಳು. ಪ್ರಜ್ಞಾಮೆದುಳು ಆ್ಯಕ್ಟಿವೇಟ್ ಆಯಿತು ಅಂದರೆ ಮನುಷ್ಯನೇ ಒಂದು ದೈವತ್ವಕ್ಕೆ ಏರಿದಾನೆ ಅಂದರೆ ಎಲ್ಲ ಪ್ರಜ್ಞಾವಂತರು, ಬುದ್ಧಿವಂತರು, ಸಾಧಕರು, ಜ್ಞಾನಿಗಳು ಎಲ್ಲರೂ ಈ ಮುಂದಿನ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ತಾರೆ. ಬುದ್ಧಿಹೀನರು, ದಡ್ಡರು, ನಮ್ಮಂಥ ಜನಸಾಮಾನ್ಯರುಗಳಿಗೆ ಹಿಂದಿನ ಮೆದುಳೇನೆ. ಅಂದರೆ ಆ ಲೆವೆಲ್ಗೆ ಹೋಗಬೇಕು ಅಂದರೆ ಕಷ್ಟ ಇದೆ. ಸತತವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಇದೆಲ್ಲ. ಇದು ಯಾವುದೂ ರೆಡಿ ಟು ಈಟ್ ಅಂತ ನಾವು ತಂದು ಮಾಡ್ತೀವಲ್ಲ, ಆ ಥರ ಯಾವುದೂ ರೆಡಿ ಇರೋದಿಲ್ಲ. ಸತತವಾದ ಅಭ್ಯಾಸದಿಂದ ಮಾತ್ರ ಸಾಧನೆ ಅಂತ ಅದಕ್ಕೆ ಅನ್ನೋದು. ಸಾಧನೆಯಿಂದ ಇದು ನಮಗೆ ಸಿಕ್ಕಂಥದ್ದು. ಇದರ ಜೊತೆಯಲ್ಲಿ ಪ್ರಾಣಾಯಾಮ ಮಾಡಿದಾಗ ನಮ್ಮ ಮೆದುಳಿನಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ ಕೆಲವೊಂದು ಪ್ರೋಟೀನ್ಗಳಿದೆ. ಆಮೇಲೆ ಗಾಬಾ ಅಂತಿದೆ, ಗ್ಲೂಟಾ ಅಮೈನೋ ಬ್ಯೂಟರಿಕ್ ಆ್ಯಸಿಡ್ ಅಂತ, ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರು. ಏನೇ ಒಂದು ಪರಿಸ್ಥಿತಿ ಬಂತು ಎಕ್ಸೈಟ್ ಆಗಲ್ಲ. ಗ್ಲೂಟಾಮೇಟ್ ಅನ್ನೋದು ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರು. ತಕ್ಷಣ ರಿಯಾಕ್ಷನ್ ಮಾಡೋದು, ತಕ್ಷಣ ಇದಾಗೋದು, ಚಡಪಡಿಕೆ, ಗಾಬರಿ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಕೈಕಾಲು ಅಳ್ಳಾಡಲ್ಲ ಅಂತಾರಲ್ಲ, ಅದೇ ಕೆಲವರು ಇರ್ತಾರೆ. ಅವ್ರ ಅಂಥ ಪರಿಸ್ಥಿತಿಲೂ ಚೆನ್ನಾಗಿ ಸ್ಟೇಬಲ್ ಆಗಿ ಇದ್ಕೊಂಡು ಕೈಕಾಲು ಏನೋ ಆಗಿದೆ, ಕೈಕಾಲು ಅಲ್ಲಾಡ್ತಿಲ್ಲ ನನಗೆ ಅಂತಂದರೆ ಒಬ್ಬರು ಬರ್ತಾರೆ, ಅವ್ರನ್ನ ಎತ್ತಾಕಿ ತಗೊಂಡು ಹೋಗಿ. ಅಂದರೆ ಆ ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರು ತುಂಬ ಚೆನ್ನಾಗಿರುತ್ತೆ, ಅವರಿಗೆ ಆ್ಯಕ್ಟಿವೇಟ್ ಆಗಿರುತ್ತೆ. ಹಾಗಾಗಿ ಬ್ರೈನ್ ಡಿರೈವ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರು, ಗಾಬಾ, ಗ್ಲೂಟಾ ಅಮೈನೋ ಬ್ಯೂಟರಿಕ್ ಆ್ಯಸಿಡ್, ಇಂಥದ್ದೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರುತ್ತೆ. ಆಮೇಲೆ ಡೊಪಮೈನು, ಸೆರೆಟಾನಿನು, ಆ ಪಾತ್ವೆಗಳು ತುಂಬ ಚೆನ್ನಾಗಿ ನಮಗೆ ಏನು ಬೇಕೋ ಎಲ್ಲ ಒಳ್ಳೆಯ ನ್ಯೂರೋ ಟ್ರಾನ್ಸ್ಮಿಟರು. ಅಸಿಟೈಲ್ ಕೊಲೀನ್ ಅನ್ನೋದು ಕಾಮ್ ಡೌನ್ ಮಾಡುವಂಥ ಹಾರ್ಮೋನು, ಅದು ಬಿಡುಗಡೆ. ನಮಗೆ ಬ್ಲಿಸ್ ಮಾಲಿಕ್ಯೂಲ್ಸ್ಗಳು ಬೇಕಾದಷ್ಟು ಪ್ರೋಟೀನ್ಗಳಿದೆ ಮೆದುಳಿನಲ್ಲಿ. ಬ್ಲಿಸ್ಫುಲ್ ಅಂತ ಅಂತೀವಲ್ಲ, ಆ ಬ್ಲಿಸ್ ಕೆಲವು ಪ್ರೋಟೀನ್ಗಳಿದೆ. ಆ ಪ್ರೋಟೀನು ಎಂಡೋಕ್ಯಾನೋಬಿನ್ ಅಂತ ಅವುಗಳನ್ನು ಕರಿತೀವಿ ನಾವು. ಆ ಎಂಡೋಕ್ಯಾನೋಬಿನ್ಗಳೆಲ್ಲ ಬಿಡುಗಡೆ ಆಗಿಬಿಡುತ್ತೆ. ಅದಕ್ಕೆ ಪ್ರಾಣಾಯಾಮ ಮಾಡಿದ ನಂತರ ಸಮಾಧಾನ, ಶಾಂತ. ನಮಗೆ ಬುದ್ಧನ ನೋಡಿದಾಗ ಪಾಸ್ಚರ್ ನೋಡಿದ್ರೆ ನಾವು ಮಾಡೋದೇ ಬೇಡ, ಧ್ಯಾನ, ಪ್ರಾಣಾಯಾಮ, ಮೆಡಿಟೇಷನ್ನು ಇವೆಲ್ಲ ನೋಡಿದ್ರೆ ಖುಷಿ ಆಗಿಬಿಡುತ್ತೆ. ಏಕೆಂತಂದರೆ ಅವ್ರಿಗೆ ಗೊತ್ತಿತ್ತು ಯೋಗದಲ್ಲಿ ಧ್ಯಾನ ಪ್ರಾಣಾಯಾಮ ಕಂಪಲ್ಸರಿ, ಅದು ಪಾರ್ಟ್ ಆಫ್ ದ ಯೋಗ ಅಂತಲೇ ನಾವು ಹೇಳ್ಬಹುದು. ಏಕೆಂದರೆ ಉಸಿರಿನ ಮೇಲೆ ಹೆಚ್ಚಿನ ಗಮನವನ್ನು ಕೊಡೋದ್ರಿಂದ ಎಂಡೋಕ್ಯಾನೋಬಿನ್ಗಳು ಬಿಡುಗಡೆಯಾಗುತ್ತೆ. ಈ ಥರದ ಬ್ಲಿಸ್ ಮಾಲಿಕ್ಯೂಲ್ಸ್ ಅಂತ ಏನೇನು ಕರಿತೀವಿ ಎಲ್ಲ ಏಕೆಂದರೆ ಆಕ್ಸಿಜನ್ ಜಾಸ್ತಿ ಹೋಗುತ್ತೆ, ಎಲ್ಲ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ, ತುಂಬ ಚೆನ್ನಾಗಿ ಅದೆಲ್ಲ ಬಿಡುಗಡೆ ಆಗ್ತಾ ಬರುತ್ತೆ.
ಈ ಪ್ರಾಣಾಯಾಮ ಮಾಡುವಂತಹ ವ್ಯಕ್ತಿಗೆ ನೈಟ್ರಿಕ್ ಆಕ್ಸೈಡ್ ಅಂತ ನಮ್ಮ ದೇಹದಲ್ಲಿ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ. ನಾಸ್ ಜೀನ್ ಅಂತ ಒಂದು ಜೀನ್ ಇದೆ. ಅದು ಆ್ಯಕ್ಟಿವೇಟ್ ಆದರೆ ನೈಟ್ರಿಕ್ ಆಕ್ಸೈಡ್ ಬಿಡುಗಡೆ ಆಗುತ್ತೆ ಪ್ರಾಣಾಯಾಮ ಮಾಡಿದಾಗ. ಅದರ ಕೆಲಸ ಏನು ಅಂದರೆ ವ್ಯಾಸೋ ಡಯಲೇಷನ್, ಹಿಗ್ಗಿಸುವುದು, ರಕ್ತನಾಳಗಳನ್ನು ಹಿಗ್ಗಿಸುವುದು. ಯಾವಾಗ ಅಂದರೆ ಪ್ರಾಣಾಯಾಮ ಮಾಡಿದಾಗ ನಮ್ಮ ಶ್ವಾಸಕೋಶದಲ್ಲಿರುವ ರಕ್ತನಾಳಗಳು ಹಿಗ್ಗುತ್ತೆ. ಹಿಗ್ಗದಾಗ ಏನಾಗುತ್ತೆ, ಆಕ್ಸಿಜನ್ನು ಮತ್ತು ಬ್ಲಡ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಧ್ಯಾನ ಪ್ರಾಣಾಯಾಮ ಮಾಡೋದವರ ಮುಖದಲ್ಲಿ ಕಳೆ ಇರುತ್ತೆ. ಕಾರಣ ಮುಖದ ಎಲ್ಲ ಯಾವುದು ನರ್ವ್ಗಳಿರುತ್ತೆ, ಗಂಟಲು, ಮುಖದ ಫೇಸಿಯೋ, ಗ್ಲಾಸೋಫೆರೆಂಜಿಯಲು, ವೇಗಸ್ ನರ್ವ್, ಇವೆಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಪ್ರಾಣಾಯಾಮ ಮಾಡಿದಾಗ. ಮುಖ, ಅದಕ್ಕೆ ಯೋಗಿ ಸಾಧಕರ ಮುಖ ಕಳೆಯಾಗಿರುತ್ತೆ. ಹೌದು, ಏನು ಮಾಡದೇ ಇದ್ದವ್ರಿಗೆ ಏನೇ ಮಾಡಿದ್ರೂ ಅಂಥ ಸೌಂದರ್ಯವರ್ಧಕ ಆದರೂ ಕಳೆ ಬರೋದಿಲ್ಲ, ಅದು ನ್ಯಾಚುರಲ್ ಆಗಿ. ನನಗೆ ಸಾಮಾನ್ಯವಾಗಿ ಈ ಅಧ್ಯಾತ್ಮ ಇದರಲ್ಲಿ ಬ್ರಹ್ಮಕುಮಾರೀಸ್ ಇದ್ದಾರಲ್ಲ, ಅದರಲ್ಲಿ ಶಿವಾನಿ ಅಂತ ನೀವು ನೋಡಿರ್ಬೋದು ಅವ್ರ ವಿಡಿಯೋ. ಅವು ಎಷ್ಟು ಕಳೆ ಇದೆ ಅವ್ರ ಮುಖದಲ್ಲಿ ಅಂತಂದರೆ, ಸಿಂಪಲ್ ಅವ್ರ ಮುಖದಲ್ಲಿರೋ ಕಳೆನ ನೋಡ್ತಾ ಇದ್ದರೆ ಆಶ್ಚರ್ಯ ಆಗುತ್ತೆ, ಹೇಗೆ ಇಷ್ಟೊಂದು ವೈಬ್ರೆಂಟ್ ಆಗಿ ಇರೋಕ್ಕೆ ಸಾಧ್ಯ ಅಂತ. ಕಾರಣ ಧ್ಯಾನ, ಅದ್ರ ಜೊತೆ ಮೆಡಿಟೇಷನ್ನು, ಧ್ಯಾನದ ಜೊತೆ ಪ್ರಾಣಾಯಾಮ, ಅದು ಪಾರ್ಟ್ ಆಫ್ ದ ಧ್ಯಾನನೇ ಆಗೋಗಿರೋದ್ರಿಂದ ಅದನ್ನು ಸಹ ಅವ್ರು ಮಾಡ್ತಾರೆ. ಈಗ ಭ್ರಮರಿ ಪ್ರಾಣಾಯಾಮ ಅಂತ ಮಾಡ್ತಾರೆ. ಬೇಕಾದಷ್ಟು ಒಂದು ಖಿನ್ನತೆ ಆಗಿರ್ಬೋದು, ಮೂಡ್ ಡಿಸಾರ್ಡರ್ ಆಗಿರ್ಬೋದು, ಆತಂಕ, ಚಡಪಡಿಗೆಗೆ ನೀವು ಭ್ರಮರಿ ಪ್ರಾಣಾಯಾಮ ಮಾಡ್ತು ಅಂತಂದರೆ ಕಂಟ್ರೋಲ್ ಬಂದ್ಬಿಡುತ್ತದೆ. ಕಾರಣ ಒಂದು ಅದು ಸೌಂಡ್ ಬರುತ್ತಲ್ಲ ಅಂತ. ಭ್ರಮರಿ ಅಂದರೆ ಜೀರುಂಡೆ ಒಂದು ಶಬ್ದನ ನಾವು ಮಾಡಿದಾಗ ಬ್ರೈನಲ್ಲಿ ಆಲ್ಫಾ, ಬೀಟಾ, ಗಾಮಾ, ಥೀಟಾ ವೇವ್ಸ್ ಎಲ್ಲ ಇರುತ್ತಲ್ಲ, ಬೀಟಾ ಫೈರಿಂಗ್ ಆಗ್ತಿದೆ, ನನಗೀಗ ತುಂಬ ಟೆನ್ಷನ್ ಆಯಿತು. ಭ್ರಮರಿ ಪ್ರಾಣಾಯಾಮ ಮಾಡಿದ್ರೆ ಆಲ್ಫಾಗೆ ಬಂದ್ಬಿಡುತ್ತೆ, ಹಿಂಗೆ ಆಲ್ಫಾಗೆ ಬರುತ್ತೆ, ಆಲ್ಫಾದಿಂದ ಥೀಟಾಗಿ ಬರುತ್ತೆ. ಸೊ ಒಂಥರ ಕಾಮ್ನೆಸ್, ಖುಷಿಯಾಗುತ್ತೆ ಮನಸ್ಸಿಗೆ. ಅದು ಮಾಡೋಕ್ಕೆ ಈ ಥರದ ಉಸಿರಾಟಗಳಿಂದ ಮೆದುಳಿನ ಅಲೆಗಳನ್ನು ಶಿಫ್ಟ್ ಮಾಡ್ತಾ ಬರಬಹುದು ನಾವು. ಒಂದು ಹಾರ್ಮೋನ್ಸ್ಗಳು, ನ್ಯೂರೋ ಟ್ರಾನ್ಸ್ಮಿಟರ್ಗಳು ಬಿಡುಗಡೆ ಆಗೋದು, ಮತ್ತು ಮೆದುಳಿನ ಅಲೆಗಳನ್ನು ಬೀಟಾದಿಂದ ನಾವು ಆಲ್ಫಾಗೆ ತರುವಂಥ ಶಕ್ತಿ ಈ ಉಸಿರಾಟದಲ್ಲಿದೆ. ಏಕೆಂದರೆ ಉಸಿರಾಟ ಪ್ರಾಣ ಅಂದರೆ ಅದೇ ತಾನೇ ಪ್ರಾಣವಾಯು. ಉಸಿರು ಹೋದ ಮೇಲೆ ಎಲ್ಲ ಹೋದ ಹಾಗೆ. ಇದರ ಜೊತೆಗೆ ಇನ್ಫ್ಲಮೇಟರಿ ಸೈಟೋಕೈನ್ಗಳು, ರೋಗ ಪ್ರತಿರೋಧಕ ಶಕ್ತಿ ತುಂಬ ಹೆಚ್ಚಾಗುತ್ತೆ. ಈ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನ ಪ್ರಾಣಾಯಾಮ ಎಲ್ಲ ಮಾಡಿದಂಥವ್ರಿಗೆ ಏನೂ ಆಗಲಿಲ್ಲ. ನಾವು ಏನೂ ಮಾಡದೇ ಇದ್ದಾಗ ಅಂಥ ಸಂದರ್ಭದಲ್ಲಿ ದೇಹ ಕೃಷಿಯಾಗಿರುತ್ತೆ, ಮೇಲಕ್ಕೆ ನೋಡೋಕ್ಕೆ ಚೆನ್ನಾಗಿರ್ತೀವಿ. ತುಂಬ ಜನ ಚೆನ್ನಾಗಿದ್ದವರು ಮರಣ ಹೊಂದಿದ್ರು ಅಂತೀವಲ್ಲ, ಮೇಲೆ ನೋಡೋಕ್ಕೆ ಚೆನ್ನಾಗಿದ್ದಾರೆ ಅವರು, ಒಳಗಡೆ ಆ ಸ್ಟ್ರೆಂತ್ ಏನಿದೆ ಅಂತ ಗೊತ್ತಿಲ್ಲ ನಮಗೆ. ಹೇಗೆ ನಾವು ದೇಹನ ಬಿಲ್ಡ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಅದು ಬಿದೋದಾಗನೇ ಗೊತ್ತಾಗೋದು ಅದು ಸರಿಯಾಗಿ ಕಟ್ಟಿಲ್ಲ ಅಂತ. ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಹೊರಗಡೆಯಿಂದ ಕಾಣ್ತಾ ಇದೆ, ದೇಹನೂ ಹಾಗೇನೆ, ಒಳಗಡೆ ಸ್ಟ್ರೆಂತ್ ಏನಿದೆ ಅಂತ ಗೊತ್ತಿರಲ್ಲ. ನೀವು ನೋಡೋಕ್ಕೆ ಚೆನ್ನಾಗಿದೆ. ಈ ಥರದ ಕಾಯಿಲೆಗಳು ಬಂದಾಗ ಆವಾಗ ನಮ್ಮದು ನಿಜವಾದ ಸ್ಟ್ರೆಂತ್ ಗೊತ್ತಾಗಂಥದ್ದು. ಹಾಗಾಗಿ ರೋಗ ಪ್ರತಿರೋಧಕ ಶಕ್ತಿ ಅಂತಹ ಪ್ರಾಣಾಯಾಮ ಮಾಡಿದಾಗ ಕೆಲವು ಜೀನ್ಸು ಏನಾಗುತ್ತೆ, ಉಸಿರಾಟದಿಂದ ಆಕ್ಸಿಜನ್ ಸಪ್ಲೈ, ಅದು ಆಕ್ಸಿಜನ್ ದೇಹದಲ್ಲಿ ಇಟ್ಕೊಳ್ಳೋದು, ಬಿಡೋದು, ಇವೆಲ್ಲ ನಾವು ಮಾಡೋ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ಗಳು ಶುರು ಆಗುತ್ತೆ ದೇಹದಲ್ಲಿ. ಬಹಳಷ್ಟು ಕೆಮಿಕಲ್ ರಿಯಾಕ್ಷನ್ಗಳು ಆರಂಭ ಆಗುತ್ತೆ. ಅದು ಕೆಲವೊಂದು ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ, ಪೂರಕವಾದದ್ದು, ನಮಗೆ ಪೂರಕವಾದದಂತ. ಆವಾಗ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಡೌನ್ ಆಗುತ್ತೆ. ಅದರಲ್ಲಿ ಇಂಟರ್ಲ್ಯೂಕಿನ್ 6 ಅನ್ನೋದು, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅನ್ನೋದು, ಇವೆಲ್ಲ ಕಮ್ಮಿ ಆಗುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳಂತ ಇದೆ, ಅದರಲ್ಲಿ ಇಂಟರ್ಲ್ಯೂಕಿನ್ 10, ಇಂಟರ್ಲ್ಯೂಕಿನ್ 12 ಈ ಥರದ್ದು ಬೇಕಾದಷ್ಟು. ಆಮೇಲೆ NK ಸೆಲ್ಸ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಕೆಲವೊಂದು ಇದೆ. ಇವುಗಳೆಲ್ಲ ಆ್ಯಕ್ಟಿವೇಷನು. ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ದೇಹಕ್ಕೆ ಏನು ಇನ್ಫ್ಲಮೇಷನ್ ಆಗದೇ ಇರೋ ಹಾಗೆ ತಡೆಗಟ್ಟುವಂಥದ್ದು. ಇವುಗಳೆಲ್ಲ ಹೆಚ್ಚು ಹೆಚ್ಚು ಬಿಡುಗಡೆಯಾಗುತ್ತೆ. ಜೊತೆಗೆ ಪ್ರಾಣಾಯಾಮದಿಂದ ನಮ್ಮ ಟೀಲೋಮಿಯರಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ. ಅಂದರೆ ದೇಹದಲ್ಲಿ ಕೆಲವೊಂದು ವಿಷಗಳು ಬಿಡುಗಡೆಯಾಗುವಂತಹ ವಿಷಗಳನ್ನು ಕಡಿಮೆ ಮಾಡುವಂತಹ ಶಕ್ತಿ ಪ್ರಾಣಾಯಾಮಕ್ಕಿದೆ. ಇದರ ಜೊತೆಗೆ TERT ಅಂತ ಒಂದು ಎನ್ಸೈಮು, ಅದು ನಮ್ಮ ಟೀಲೋಮಿಯರನ್ನು ಕಾಪಾಡುವಂಥದ್ದು, ಅದನ್ನು ಪ್ರಾಣಾಯಾಮದ ಮುಖಾಂತರ ಆ್ಯಕ್ಟಿವೇಟ್ ಮಾಡಬಹುದು. ಇದರ ಜೊತೆಗೆ ಅದ್ಭುತವಾಗಿ ಮಾಡುವಂಥದ್ದು, ನಾವು ಪ್ರಾಣಾಯಾಮ ಮಾಡುವಂತಹ ಸಂದರ್ಭದಲ್ಲಿ ಲಾಂಜಿವಿಟಿ ಜೀನ್,
ನಾನು ಲಾಂಜಿವಿಟಿ ಬಗ್ಗೆ ಒಂದು ವಿಡಿಯೋದಾಗ ಮಾತಾಡೋದು, ದೀರ್ಘಾಯುಷ್ಯ ಸಿರ್ಟು ಪಾತ್ವೆ ಅಂತ ಇದೆ. ಆ ಲಾಂಜಿವಿಟಿ ಜೀನ ಆ್ಯಕ್ಟಿವೇಟ್ ಆಗುತ್ತೆ. AMPK ಪಾತ್ವೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಮೈಟೋಫ್ಯೂಷನ್ ಅನ್ನೋದು ಮೈಟೋಕಾಂಡ್ರಿಯಾವನ್ನು ಹೆಚ್ಚು ಬಿಡುಗಡೆ ಮಾಡುವಂಥದ್ದು ಅದು ಆ್ಯಕ್ಟಿವೇಟ್ ಆಗುತ್ತೆ. MTOR ಪಾತ್ವೆ ಸೆನ್ಸ್ ಮಾಡೋ ಅಂಥದ್ದು, ನಮ್ಮ ಎನರ್ಜಿ ದೇಹದಲ್ಲಿ ಇದೆಯೋ ಇಲ್ವೋ ಅದು ಆ್ಯಕ್ಟಿವೇಟ್ ಆಗುತ್ತೆ. PGC1 ಆಲ್ಫಾ ಅಂತ ಒಂದಿದೆ, ಅದು ನಮ್ಮ ಮೈಟೋಕಾಂಡ್ರಿಯಾ ಬಯೋಜೆನೆಸಿಸ್. ಈ ಥರ ನಾನು ಕೆಲವನ್ನ ಹೇಳಿದ್ದೀನಿ. ಈ ಥರ ಡಜನ್ ಪಾತ್ವೇಗಳು ಜೀನ್ಗಳು ಆ್ಯಕ್ಟಿವೇಟ್ ಆಗಿ ದೇಹಕ್ಕೆ ಏನು ಪೂರಕವಾಗಿ ಬೇಕಾಗುತ್ತೆ ಅದನ್ನೆಲ್ಲ ಬಿಡುಗಡೆ ಮಾಡೋಕ್ಕೆ ಶುರು ಮಾಡುತ್ತೆ. ಜೊತೆಗೆ ಪ್ರಾಣಾಯಾಮ ಮಾಡಿದಾಗ ದೇಹದ ಒಳಗಡೆ ಇರುವಂಥ ಕೆಲವು ವಿಷಗಳನ್ನು ದೇಹದ ಒಳಗಡೆನೇ ಇರುವ ಕೆಲವು ಕಿಣ್ವಗಳು ನಾಶ ಮಾಡುತ್ತೆ. ದೇಹದಲ್ಲಿ ವಿಷ ಯಾವ ಥರ ಬಿಡುಗಡೆ ಆಯಿತು, ನಾನೇನು ವಿಷ ಸೇವನೆ ಮಾಡಿಲ್ಲ ಅಂದರೆ ನಮ್ಮ ಮೆಟಬಾಲಿಕ್ ಆ್ಯಕ್ಟಿವಿಟಿ ಇದೆಯಲ್ಲ, ಅದು ಉಸಿರಾಟ ಆಗ್ಬೋದು, ಅದು ಮತ್ತು ಡೈಜೆಷನ್ ಆಗ್ಬೋದು, ಎಲ್ಲ ಎಕ್ಸ್ಕ್ರೀಷನ್, ಇವೆಲ್ಲ ಪ್ರತಿದಿನ ಕ್ಷಣ ನಡೆಯುವಂಥ ಆ್ಯಕ್ಟಿವಿಟಿಗಳು. ಇವುಗಳು ಆದಾಗಲೂ ಪ್ರತಿ ಸಲನೂ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ವೇಸ್ಟ್ ಅಥವಾ ವಿಷ ಟಾಕ್ಸಿನು ಬಿಡುಗಡೆ ಆಗುತ್ತದೆ. ಆದಾಗ ಅದನ್ನು ದೇಹ ಹೊರ ಹಾಕಬೇಕು ಅಥವಾ ಅದ್ರ ಜೊತೆ ಅದನ್ನು ನಿರ್ವಿಷಯುಕ್ತ ಮಾಡಬೇಕು, ನ್ಯೂಟ್ರಲೈಸ್ ಮಾಡಬೇಕು. ಸೊ ದೇಹದ ಒಳಗಡೆ ಕೆಲವೊಂದು ಕಿಣ್ವಗಳು ಬಿಡುಗಡೆಯಾಗುತ್ತೆ. SOD ಅಂತ ಇದೆ, ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸು, ಕೆಟಲೇಸು, ಗ್ಲೂಟಥಯಾನ್ ಅನ್ನೋದು ಮಾಸ್ಟರ್, ಅದು ಲಿವರಲ್ಲಿರುತ್ತೆ. ಅದರದ್ದು ಕೆಲಸ ಏನು ಅಂದರೆ ಯಾವ ವಿಷ ಬರಲಿ ಅದನ್ನು ನ್ಯೂಟ್ರಲೈಸ್ ಮಾಡಿಬಿಡೋಂಥದ್ದು, ಅದೆಲ್ಲ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ ಪ್ರಾಣಾಯಾಮ ಮಾಡಿದಾಗ. ಈ ರೀತಿ ನಮ್ಮ ದೇಹದಲ್ಲಿ ಇರುವ ಎಲ್ಲ ಕಲ್ಮಶಗಳನ್ನು ಅದು ಇದು ಎಷ್ಟು ಅಂದರೆ ನಮ್ಗೆ ಅನಿಸ್ಬೋದು ಏನು ಹೇಳ್ತಿದ್ದಾರೆ ಮೇಡಮ್ ಇಷ್ಟೊಂದು ಅಂತ. ನಿಜ ಇದು, ದಿಸ್ ಇಸ್ ಸೈನ್ಸ್, ದಿಸ್ ಇಸ್ ಟ್ರೂತ್. ಇದು ತಾವು ಎಲ್ಲಿ ಬೇಕಾದರೂ ಇದ್ರ ಬಗ್ಗೆ ಹೆಚ್ಚು ಮಾಹಿತಿನ ಕಲೆ ಹಾಕ್ಬೋದು, ಖಂಡಿತ ಇದೆ, ಸಿಕ್ಕುತ್ತೆ. ಏಕೆಂದರೆ ಎಲ್ಲದೂ ಒಂದು ಎಕ್ಸ್ಪರಿಮೆಂಟೇಷನ್ ಮಾಡಿರೋ ಅಂಥದ್ದು. ಜೊತೆಗೆ ಗಟ್ ಮೈಕ್ರೋಬಯೋಪ್ಸ್ ಅಂತವೆ. ನಮ್ಮ ಕರುಳಿನಲ್ಲಿ ಒಂದು ಒಂದು ಬ್ರೈನ್ ಆಕ್ಸಿಸ್ ಅಂತ ಇದೆ. ನಮ್ಮ ಕರುಳಿಗೂ ಮೆದುಳಿಗೂ ಕನೆಕ್ಷನ್ನು, ಹೃದಯಕ್ಕೂ ಮೆದುಳಿಗೂ ಒಂದು ಕನೆಕ್ಷನ್ ಇದೆ. ಹಾರ್ಟ್ ಬ್ರೈನ್ ಕೊಹೆರೆನ್ಸ್ ಅಂತ ಕರಿತೀವಿ. ಹಾಗಾಗಿ ಪ್ರಾಣಾಯಾಮ ಮಾಡಿದಾಗ ನಮ್ಮ ಹಾರ್ಟ್ ಬಲಯುತ ಆಗುತ್ತೆ, ಶ್ವಾಸಕೋಶಗಳು ಸ್ಟ್ರೆಂಥನ್ ಆಗುತ್ತೆ. ಇದೆಲ್ಲ ನಾನು ಪ್ರೋಸೆಸ್ ಹೇಳಿದ್ನಲ್ಲ. ಇದರ ಜೊತೆಗೆ ಮತ್ತು ಗಟ್ಟಲ್ಲಿ ಮ್ಯೂಕಸ್ ಲೇಯರು, ನಮ್ಮ ಗಟ್ಟಲ್ಲಿ ಮ್ಯೂಕಸ್ಸು ಜಾಸ್ತಿ ಇರಬೇಕು. ಮ್ಯೂಕಸ್ ಇದ್ದಾಗ, ಈಗ ಮೂಗಲ್ಲಿ ಇರುತ್ತೆ ನೋಡಿ ಮ್ಯೂಕಸ್, ಏನು ಮಾಡುತ್ತೆ ಅದು ಟ್ರ್ಯಾಪ್ ಮಾಡುತ್ತೆ, ಡಸ್ಟನ್ನು ಟ್ರ್ಯಾಪ್ ಮಾಡುತ್ತೆ, ಬ್ಯಾಕ್ಟೀರಿಯಾಗಳು ವೈರಸ್ನ ಟ್ರ್ಯಾಪ್ ಮಾಡುತ್ತೆ. ಕರುಳಿನಲ್ಲಿ ಮ್ಯೂಕಸ್ ಇದ್ದಾಗ ನಮಗೆ ಗ್ಯಾಸ್ಟ್ರಿಕ್, ನಮ್ಮ ಆ ಲೇಯರ್ ಇದೆಯಲ್ಲ ಅದು ಹಾಳಾಗೋದಿಲ್ಲ. ನಾವು ಎಂಥದೇ ಒಂದು ಅಸಿಡಿಕ್ ಪದಾರ್ಥವನ್ನು ಸೇವನೆ ಮಾಡಿದ್ರು ಮ್ಯೂಕಸ್ ಲೇಯರು, ಸ್ಪೈಸಿ, ಅಸಿಡಿಕ್ ಇಂಥದ್ದೆಲ್ಲ ಸೇವನೆ ಮಾಡಿದಾಗ ಮ್ಯೂಕಸ್ ಲೇಯರ್ ಚೆನ್ನಾಗಿತ್ತು ಅಂತಂದರೆ ನಮ್ಮ ಕರುಳಿಗೆ ಹಾನಿ ಆಗೋದಿಲ್ಲ. ಆದರೆ ಮ್ಯೂಕಸ್ ಲೇಯರು ಕಮ್ಮಿ ಆದಾಗ ನಾವು ಸೇವಿಸುವ ಆಹಾರದಿಂದ ನಮ್ಮ ಕರುಳಿಗೆ ಡ್ಯಾಮೇಜ್ ಆಗ್ಬೋದು. ಡ್ಯಾಮೇಜ್ ಆದರೆ ಲೀಕಿ ಗಟ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಬರುತ್ತೆ. ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾ, ಕೆಲವು ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನೂ ಇದೆ, ಕೆಟ್ಟ ಬ್ಯಾಕ್ಟೀರಿಯಾನೂ ಇದೆ. ಈ ಕೆಟ್ಟ ಬ್ಯಾಕ್ಟೀರಿಯಾಗಳ ಹೊರಗಡೆ ಇರುವಂತಹ ಒಂದು ಪದರ ಇದೆಯಲ್ಲ, ಅದರಲ್ಲಿ LPS ಅಂತ ಎಂಡೋಟಾಕ್ಸಿನ್ ಅಂತ ಕರಿತೀವಿ, ಅದು ಬ್ಲಡ್ಗೆ ಬಂದ್ಬಿಡುತ್ತೆ. ಅದು ಬ್ರೈನ್ ಟೈಟ್ ಜಂಕ್ಷನ್ಗಳಿರ್ತಿದೆಯಲ್ಲ, ಹಿಂಗೆ ಅಂದರೆ ದೇಹದಲ್ಲಿ ಜಂಕ್ಷನ್ಸ್ಗಳು, ಈಗ ನೀವು ರಸ್ತೆಲಿ ಹೋಗ್ಬೇಕಾದ್ರೆ ಜಂಕ್ಷನ್ಗಳು, ಒಂದು ಬೈಪಾಸ್ ಇರುತ್ತೆ, ಒಂದು ಎಂಟ್ರಿ ಇರುತ್ತೆ, ಒಂದು ಎಕ್ಸಿಟ್, ದೇಹದಲ್ಲಿ ಹಂಗೆ ಎಂಟ್ರಿ ಎಕ್ಸಿಟ್ ಎಲ್ಲ ಇದೆ. ಒಂದು ಒಳಗಡೆ ಹೋಗಬೇಕು, ಒಂದು ಹೊರಗಡೆ ಬರಬೇಕು. ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಕ್ಲೋರೈಡು, ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತೀವಿ. ನೀರು ಒಳಗಡೆ ಹೋಗೋಕ್ಕೆ ಅಕ್ವಾಪೋರಿನ್ ಅಂತೀವಿ, ರೆಸೆಪ್ಟಾರ್ ಮೀಡಿಯೇಟೆಡ್ ಎಂಟು, ಈ ಥರದ್ದು ತುಂಬ ಇದೆ. ಇದು ಒಳಗಡೆ ಎಂಟ್ರಿ ಎಕ್ಸಿಟ್ ಜೀವಕೋಶಕ್ಕೆ. ಈ ಥರ ಈ ಪ್ರಾಣಾಯಾಮ ಮಾಡಿದಂತಹ ಸಂದರ್ಭದಲ್ಲಿ ಈ ಟಾಕ್ಸಿನ್ ಇರುತ್ತಲ್ಲ ಅದು ರಕ್ತಕ್ಕೆ ಸೇರುವ ಸಾಧ್ಯತೆ ಇದೆ. ಅದಕ್ಕೆ ಪ್ರಾಣಾಯಾಮ ಮಾಡಿದಾಗ ಆ ರೀಚನ್ನು ಬಲಯುತ ಆಗುತ್ತೆ, ಸ್ಟ್ರೆಂಥನ್ ಆಗುತ್ತೆ. ಮ್ಯೂಕಸ್ ಸೆಕ್ರಿಷನು ತುಂಬ ಚೆನ್ನಾಗಾಗುತ್ತೆ. ಲೀಕಿ ಗಟ್ ಸಿಂಡ್ರೋಮ್ ಬರೋದಿಲ್ಲ. ಮತ್ತು IgM ಅಂತ ಒಂದು ಆ್ಯಂಟಿಬಾಡಿ ಇದೆ. ಅದು ತಾಯಿಯ ಎದೆ ಹಾಲು ಅಲ್ಲಿರೋಂಥ ಆ್ಯಂಟಿಬಾಡಿಗಳು, ಅದು ನಮ್ಮ ಮೂಗಿನಲ್ಲಿ ಮ್ಯೂಕಸ್ಸಲ್ಲಿರುತ್ತೆ, ಕರುಳಿನಲ್ಲಿ ಇರುತ್ತೆ. ಅದು ಮಾತ್ರ ಇರೋ ಅಂಥದ್ದು. ಅದರದ್ದು ಮೇನ್ ಕೆಲಸ ಏನು ಅಂತಂದರೆ ಸೇವಿಸುವ ಆಹಾರದಲ್ಲಿ ಬರುವ ಬ್ಯಾಕ್ಟೀರಿಯಾ, ವೈರಸ್ ಇವುಗಳನ್ನು ನಾಶ ಮಾಡೋ ಅಂಥದ್ದು. ಇದು ಪ್ರಾಣಾಯಾಮದಿಂದ ಇವೆಲ್ಲ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ನೋಡೋಕ್ಕೆ ತುಂಬ ಸಿಂಪಲ್, ಅದಕ್ಕೆ ನಾವು ಹೇಳೋದು ಅದು ನೋಡೋಕ್ಕೆ ಸರಳವಾಗಿ ಕಂಡ್ರು. ಉಸಿರು ಇಲ್ಲ ಅಂತಂದರೆ ಸರಳ ಅಂತ ನಾವು ಹೇಳೋಕ್ಕಾಗಲ್ಲ. ಉಸಿರು ಹೋಯ್ತು ಅಂದರೆ ಮನುಷ್ಯ ಓದಂಗೆ. ಹಾಗಾಗಿ ಉಸಿರು ಸರಳ ಅಲ್ಲ. ಅದು ಉಸಿರು ತಗೊಂಡು ಬಿಡೋದು ಕ್ರಮಬದ್ಧವಾಗಿ ಮಾಡಿದಾಗ
ಅದರಿಂದ ಬೇಕಾದಷ್ಟು ಮೆದುಳಿನಲ್ಲಿ ಬದಲಾವಣೆಗಳು, ನಮ್ಮ ಶ್ವಾಸಕೋಶದಲ್ಲಿ ಬದಲಾವಣೆ, ಹೃದಯದಲ್ಲಿ ಸ್ಟ್ರೆಂತನ್ನು HR ವಿ ಅಂತೀವಿ, ಹಾರ್ಟ್ ರೇಟ್ ವೇರಿಯಬಿಲಿಟಿ, ಕೊಹಿರೆನ್ಸ್ ಎಲ್ಲ ಚೆನ್ನಾಗಿ ಅದು ಜಾಸ್ತಿ ಇರಬೇಕು. ಅದಾಗಬೇಕು ಅಂತಂದರೆ ಪ್ರಾಣಾಯಾಮ ಮಾಡಬೇಕು, ದೀರ್ಘವಾಗಿ ಪ್ರಾಣಾಯಾಮ ಮಾಡೋ ಅಂಥದ್ದು. ಇದೆಲ್ಲ ಮಾಡಿದಾಗ ದೇಹ ಒಳಗಡೆ ನಮಗೆ ಗೊತ್ತಿಲ್ಲದಂಗೆ ಬೇಕಾದಷ್ಟು ರಾಸಾಯನಿಕ ಕ್ರಿಯೆಗಳು ನಡೆದು ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಡುವಂಥದ್ದು ಪ್ರಾಣಾಯಾಮ ಮಾಡುತ್ತೆ. ಭಾಳ ಅದ್ಭುತ ಅನ್ಸುತ್ತೆ ನಂಗೆ ನಿಜವಾಗಿ ಕೂಡ. ಯಾಕಂದರೆ ನೀವೇ ಹೇಳಿದ್ರಿ, ಅದು ನಿಜ ಕೂಡ. ಅದು ಮೇಲ್ನೋಟಕ್ಕೆ ಭಾಳ ಸಿಂಪಲ್ ಪ್ರೊಸೀಜರ್ ಅಂತ ಅನಿಸಿದ್ರು ಕೂಡ ಇಷ್ಟೊಂದು ಸಿಂಪಲ್ ಆಗಿದೆ, ಜಸ್ಟ್ ಉಸಿರಾಟವನ್ನು ಹೇಳ್ಕೊಳ್ಳುವಂಥದ್ದು ಬಿಡುವಂಥದ್ದು. ಬಟ್ ಹಾಗಲ್ಲ ಅನ್ನುವಂಥದ್ದು. ಸೊ ಅದರಿಂದಾಗಿ ಎಷ್ಟು ಈ ಏನು ಪರಿವರ್ತನೆಗಳಾಗುತ್ತೆ ಆರೋಗ್ಯಕ್ಕೆ ಬೇಕಾದ್ದು, ಮಿದುಳಿನ ಆರೋಗ್ಯಕ್ಕೆ ಇರ್ಬೋದು ಅಥವಾ ಜೀನ್ಸ್ಗಳಲ್ಲಿ ಉಂಟಾಗುತ್ತಂಥ ಅದು ಅವುಗಳ ಆ್ಯಕ್ಟಿವಿಟಿ ಆಗುವಂಥದ್ದು. ಸೊ ಹಾಗಾಗಿ ಪ್ರಾಣಕ್ಕೆ ಬಹಳ ಅನೇಕ ಆಯಾಮಗಳನ್ನು ಇದು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರಾಣಾಯಾಮ ಮಾಡುವ ಮೂಲಕ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ಎಪಿಸೋಡನ್ನು ಕೇಳಿದ್ರೆ ಖಂಡಿತ ಭಾಳ ಅದ್ಭುತವಾದ ಜ್ಞಾನ ಭಂಡಾರವನ್ನು ತಾವು ಕೊಟ್ಟಿದ್ದೀರಾ, ಅದರ ಹಿಂದಿನ ಸೈನ್ಸ್ ಏನು ಅನ್ನೋದರ ಬಗ್ಗೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರಾಣಾಯಾಮನ ಮಾಡಿ ಅವರ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿಕ್ಕೆ ಬಹಳ ಸುಲಭ ಉಪಾಯ ಅಂತಲೇ ಇದು ಹೇಳ್ಬೋದು. ಈಗ ನೋಡಿ, ಪ್ರಾಣಾಯಾಮ ಮಾಡಿದಂಥವ್ರು ನೀವು ಆಕ್ಸಿಜನ್ ಕಡಿಮೆ ಇರುತ್ತಲ್ಲ ಅಂಥ ಜಾಗಕ್ಕೂ ಹೋದ್ರೂ ಅವ್ರಿಗೇನು ತೊಂದರೆ ಆಗೋದಿಲ್ಲ. ಈಗ ಕೆಲವು ಜನ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ ನೋಡಿ, ಕೆಲವರು ಹರಿದ್ವಾರ, ಋಷಿಕೇಶ್ ಅಂತ ಕಡೆ. ಈಗ ನಾವು ಮೈಸೂರು, ಬೆಂಗಳೂರಿನಲ್ಲಿ ಇರೋಂಥವ್ರು ಅಲ್ಲಿಗೆ ಹೋದಾಗ ಉಸಿರಾಟಕ್ಕೆ ತೊಂದರೆ ಕೊರತೆ ಆಗ್ಬಿಡುತ್ತೆ. ಆದ್ರೆ ಪ್ರಾಣಾಯಾಮ ಮಾಡೋರಿಗೆ ಯಾವ ಡಿಫರೆನ್ಸು ಇರಲ್ಲ. ಅವ್ರು ಎಲ್ಲೇ ಹೋಗ್ಲಿ, ಈಗ ಹಿಮಾಲಯ, ಬದ್ರಿನಾಥ್ ಆಗ್ಬೋದು, ಅಮರ್ನಾಥ್ ಯಾತ್ರಕ್ಕೆ ಹೋಗಕ್ಕೆ ಎಲ್ಲರಿಗೂ ಆಗೋದಿಲ್ಲ. ಮೆಡಿಕಲಿ ಫಿಟ್ ಆಗಿರೋರು ಮಾತ್ರ. ನಿಮ್ಮ ಲಂಗ್ ಕೆಪಾಸಿಟಿ ಸ್ಟ್ರಾಂಗ್ ಇರಬೇಕು. ಹೇಗೆ ಮಾಡ್ಕೊಂತೀರಾ ಅಂದರೆ ಕೆಲವೊಂದು ಸಾಧನ ಇದೆ. ಸ್ವಿಮ್ಮಿಂಗ್ ಮಾಡಿದ್ರೆ ಲಂಗ್ ತುಂಬ ಚೆನ್ನಾಗಾಗುತ್ತೆ. ಸ್ವಿಮ್ಮಿಂಗ್ ಒಳ್ಳೆ ಎಕ್ಸಸೈಸ್ ಅದು ನಮ್ಮ ಶ್ವಾಸಕೋಶ. ಯಾಕೆಂದರೆ ಅಲ್ಲಿ ಒಂದ್ಸಗೇನು ಉಸಿರನ್ನು ಹಿಡಿದಿಟ್ಕೊಳ್ಳೋ ಅಂಥದ್ದು ಅಲ್ವಾ, ಅದನ್ನು ಅಭ್ಯಾಸ ಮಾಡ್ಕೊತೀವಿ. ನೀರು ಒಳಗಡೆ ಉಸಿರನ್ನು ಹಿಡಿದಿಟ್ಕೊಳ್ಳೋ ಅಂಥದ್ದು. ಅದೇ ರೀತಿ ರೆಸ್ಲಿಂಗ್, ಕುಸ್ತಿಲೂ ಉಸಿರಿನ ಮೇಲೆ ತುಂಬ ಗಮನ ಇರುತ್ತೆ. ಎಲ್ಲೆಲ್ಲಿ ಉಸಿರಿನ ಮೇಲೆ ನಾವು ಹೆಚ್ಚು ಗಮನ ಕೊಟ್ಟು ಯಾವುದೇ ಕ್ರೀಡೆ ಆಗ್ಬೋದು, ಎಕ್ಸಸೈಸ್ ಆಗ್ಬೋದು ಮಾಡಿದಾಗ ಶ್ವಾಸಕೋಶ ತುಂಬ ಚೆನ್ನಾಗಿರುತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ಹಿಮಾಲಯ, ಮೌಂಟ್ ಎವರೆಸ್ಟ್ ಅಂತ ಕಡೆ ಹೋದ್ರೂ ಚೆನ್ನಾಗಿ ಅಭ್ಯಾಸ ಮಾಡಿ ಸ್ಟ್ರೆಂಥನ್ ಮಾಡ್ಕೊಂಡಿದ್ದವ್ರಿಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ಹೈಪಾಕ್ಸಿಕ್ ಕಂಡೀಷನಲ್ಲೂ ಅವರು ಏನೂ ಆಗದೆ, ಏಕೆಂತಂದರೆ ಇಲ್ಲ ಅಂತಾರೆ ಕೊಲ್ಯಾಪ್ಸ್ ಆಗಿಬಿಡ್ತಾರೆ ಕಡಿಮೆ ಆದಾಗ. ಅದು ಏನೂ ಆಗದೆ ಇದ್ದ ಹಾಗೆ ಕುಂಭಕ ಮಾಡ್ಕೊಂಡಿರ್ತಾರಲ್ಲ ಅವರು, ಹೋಲ್ಡ್ ಮಾಡಿ ಇಟ್ಕೊಂಡಿರುವಂತಹ ಶಕ್ತಿ ಇರುತ್ತಲ್ವಾ. ಆಮೇಲೆ ದೀರ್ಘವಾಗಿ ನಿಧಾನವಾಗಿ ಎಕ್ಸಲೇಷನ್ ಮಾಡಿ ದೇಹದ ಮೆಟಬಾಲಿಕ್ ಆ್ಯಕ್ಟಿವಿಟಿನ ತುಂಬ ಕಮ್ಮಿ ಮಾಡೋಂಥ ಶಕ್ತಿ ಅವ್ರಿಗಿರುತ್ತೆ. ಹಾಗಾಗಿ ಹಿಮಾಲಯನ್ ಯೋಗೀಸ್ ಅವರುಗಳು ಅಷ್ಟು ವರ್ಷಗಳ ಕಾಲ ಅಂಥ ಒಂದು -ಡಿಗ್ರಿ ಪರಿಸ್ಥಿತಿಯಲ್ಲಿ ಏನೂ ಆಗದೆ ಇದ್ದಂಗೆ ಅವ್ರು ಕೂತ್ಕೊಂಡಿರೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಮಗೆ. ಹೇಗೆ ಕೂತಿದ್ದಾರೆ ಇವರು, ನಮ್ಮ ಥರನೇ ಮನುಷ್ಯರು, ಹೇಗೆ ಸಾಧ್ಯ ಅಂದರೆ ಸಾಧ್ಯ ಇದೆ. ಕಾರಣ ಅವರ ಸಾಧನೆಗಳದು. ಕರೆಕ್ಟ್, ನಿಜ ಕೂಡ. ಈ ಪ್ರಾಣಾಯಾಮ ಅನ್ನುವಂಥದ್ದು ನಾನು ಆರಂಭದಲ್ಲಿ ಹೇಳಿದೆ, ಜಗತ್ತಿಗೆ ಭಾರತ ಕೊಟ್ಟ ಅತಿ ದೊಡ್ಡ ಕೊಡುಗೆ ಅಂದರೆ ಪ್ರಾಣಾಯಾಮ ಕೂಡ ಅನ್ನುವಂಥದ್ದು. ಸೊ ಅದರ ಹಿಂದೆ ಬಟ್ ಇಷ್ಟೊಂದು ವಿಜ್ಞಾನ ಇದೆ ಅನ್ನುವಂಥದ್ದನ್ನು ಖಂಡಿತವಾಗಿ ನಮ್ಮ ಈ ವಿಶೇಷ ಎಪಿಸೋಡ್ ನಾವು ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.